ಎಲ್ಲರಿಗೂ ನಮಸ್ಕಾರ. ಇಂದು ನಾನು ನಿಮಗೆ ತಿಳಿಸಲು ಹೊರಟಿರುವ ವಿಷಯವೇನೆಂದರೆ ಗಂಗಾ ಸ್ನಾನದಿಂದ ಹೇಗೆ ಪಾವನ ಆಗಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಲು ಹೊರಟಿದ್ದೇನೆ. ಒಮ್ಮೆ ಕಾಶಿಯಲ್ಲಿ ಮಹಾನ್ ತಪಸ್ವಿಗಳಾದ ಶಾಂತಾಶ್ರಮ ಸ್ವಾಮಿ ಹಾಗೂ ಬ್ರಹ್ಮ ಚೈತನ್ಯ ಗೋಂದವಲೇಕರ ಮಹಾರಾಜರ ನಡುವೆ ಮುಂದಿನ ಸಂಭಾಷಣೆ ಹೀಗೆ ನಡೆಯಿತು. ಸ್ವಾಮಿಗಳು, ಮಹಾರಾಜರೇ, ಇಷ್ಟೊಂದು ಜನರು ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಮಾಡಿದರೂ ಅವರು ಏಕೆ ಪಾವನರಾಗುವುದಿಲ್ಲ? ಆಗ ಮಹಾರಾಜರು ಹೇಳಿದರು, ಏಕೆಂದರೆ ಅವರಲ್ಲಿ ನಿಜವಾದ ಭಾವವಿಲ್ಲ. ಆಗ ಸ್ವಾಮಿ ಮರುಪ್ರಶ್ನಿಸಿದರು, ಅವರಲ್ಲಿ ನಿಜವಾದ ಭಾವವಿಲ್ಲದಿದ್ದರೆ ಅವರು ಇಲ್ಲಿಗೆ ಏಕೆ ಬರುತ್ತಿದ್ದಾರೆ? ಮಹಾರಾಜರು ಸ್ವಾಮಿಗೆ ಉತ್ತರಿಸಿದರು, ಅದನ್ನು ಆದಷ್ಟು ಬೇಗ ನಿಮಗೆ ತೋರಿಸುತ್ತೇನೆ. ಕೆಲವು ದಿನಗಳ ನಂತರ ಮಹಾರಾಜರು ಶಾಂತಾಶ್ರಮ ಸ್ವಾಮಿಗಳ ಕೈ ಕಾಲುಗಳಿಗೆ ಚಿಂದಿ ಬಟ್ಟೆಯನ್ನು ಸುತ್ತಿ ಅವರಿಗೆ ಮಹಾರೋಗಿಯ ರೂಪ ನೀಡಿದರು ಹಾಗೂ ಅವರನ್ನು ಬಹಳಷ್ಟು ಜನರು ಗಂಗಾ ಸ್ನಾನಕ್ಕಾಗಿ ಬರುವಲ್ಲಿ ತಂದು ಕೂರಿಸಿದರು. ಮಹಾರಾಜರು ಸ್ವತಃ ಸನ್ಯಾಸಿ ರೂಪವನ್ನು ಧರಿಸಿ ಅವರ ಪಕ್ಕದಲ್ಲಿ ನಿಂತರು. ಅಲ್ಲಿ ಕೆಲ ಸಮಯದ ನಂತರ ಬಹಳಷ್ಟು ಜನರು ಸೇರಿದರು. ಸನ್ಯಾಸಿಯ ಉಪಸ್ಥಿತರಿಗೆ, ಜನರೇ ಕೇಳಿ, ಈ ಮಹಾಯೋಗಿಯು ನನ್ನ ತಮ್ಮ. ಕಳೆದ ವರ್ಷ ನಾವಿಬ್ಬರು ಮನಪೂರ್ವಕವಾಗಿ ವಿಶ್ವೇಶ್ವರನ ಸೇವೆ ಮಾಡಿದ್ದೆವು. ನಮ್ಮ ಸೇವೆಯಿಂದ ಪ್ರಸನ್ನನಾಗಿ ಅವನು ನನ್ನ ತಮ್ಮನಿಗೆ ಈ ಗಂಗೆಯಲ್ಲಿ ಸ್ನಾನ ಮಾಡಿದ ನಂತರ ತನ್ನ ಪಾಪವೆಲ್ಲ ಕಳೆದು ತಾನು ಶುದ್ಧನಾದನು ಎಂಬ ಭಾವವಿರುವ ಯಾತ್ರಿಕನು ನಿನ್ನನ್ನು ಆಲಂಗಿಸಿದರೆ ನಿನ್ನ ರೋಗವು ಗುಣವಾಗುವುದು ಎಂದು ವರ ನೀಡಿದನು ಅಂತ ಹೇಳಿದನು ಜನರಿಗೆ. ಇಲ್ಲಿ ನೀವು ಇಷ್ಟು ಜನರಿದ್ದೀರಿ, ಯಾರಾದರೂ ನನ್ನ ತಮ್ಮನಿಗೆ ಇಷ್ಟಾದರೂ ಉಪಕಾರ ಮಾಡುವಿರಾ ಎಂದು ಕೇಳಿದರು. ಸನ್ಯಾಸಿಯ ಮಾತನ್ನು ಕೇಳಿ ಗುಂಪಿನಿಂದ 10 ಜನ ಮುಂದೆ ಬಂದರು. ಆಗ ಸನ್ಯಾಸಿಯು ಆ ಜನರನ್ನು ತಡೆದು, ವಿಶ್ವೇಶ್ವರನು ಮುಂದುವರಿದುದು, ಯಾವ ಯಾತ್ರಿಕನು ಇವನನ್ನು ಆಲಂಗಿಸುವನು ಅವನಿಗೆ ಈ ರೋಗ ತಗಲುತ್ತದೆ. ಆದರೆ ಅವನ ಭಾವವು ಶುದ್ಧವಾಗಿರುವುದರಿಂದ ಅವನು ಪುನಃ ಗಂಗೆಯಲ್ಲಿ ಸ್ನಾನ ಮಾಡುವುದರಿಂದ ಅವನು ರೋಗಮುಕ್ತನಾಗುವನು ಎಂದು ಹೇಳಿದರು. ಹೀಗೆ ಹೇಳಿದಾಗ ಎಲ್ಲರೂ ಹೊರಟು ಹೋದರು. ಆದರೆ ಅಲ್ಲಿನ ಓರ್ವ ತರುಣ ರೈತನು ಹೆಚ್ಚು ವಿಚಾರ ಮಾಡದೆ ಅತ್ಯಂತ ನಿಷ್ಠೆಯಿಂದ ಶಾಂತಾಶ್ರಮ ಸ್ವಾಮಿಯನ್ನು ಆಲಂಗಿಸಿದನು. ಅನಂತರ ಮಹಾರಾಜರು ಸ್ವತಃ ಆ ರೈತನನ್ನು ಆಲಂಗಿಸಿ, ನಿನ್ನ ಕಾಶಿ ಯಾತ್ರೆ ನಿಜವಾಗಿಯೂ ಫಲಕಾರಿಯಾಯಿತು, ನಿನ್ನ ಜೀವನ ಪಾವನವಾಯಿತು ಎಂದು ಉದ್ಗರಿಸಿದರು. ಆಗ ಸ್ವಾಮಿಗಳಿಗೆ ಈ ಪ್ರಸಂಗದ ಅರ್ಥ ತಿಳಿಯಿತು. ಇದರ ಅರ್ಥವೇನೆಂದರೆ, ಗಂಗಾ ಸ್ನಾನವನ್ನು ಮಾಡುವುದರಿಂದ ಯಾವುದೇ ಯಾತ್ರಿಕನು ಪಾವನವಾಗುವುದಿಲ್ಲ, ಅವನ ಪಾಪಕರ್ಮಗಳು ತೊಳೆದು ಹೋಗುವುದಿಲ್ಲ. ಅದು ಯಾವ ರೀತಿಯಾಗಿ ನಾವು ಸ್ನಾನ ಮಾಡಿದರೆ ನಮ್ಮ ಪಾಪಕರ್ಮಗಳು ತೊಳೆದು ಹೋಗುತ್ತವೆ ಎಂದರೆ, ನಮ್ಮ ಮನ ಶುದ್ಧಿಯಾಗಿ ಇರಬೇಕು. ಮೊದಲು ನಮ್ಮ ಮನಸ್ಸು ಮೊದಲ ಶುದ್ಧಿಯಾಗಿದ್ದರೆ ನಮ್ಮ ಗಂಗಾ ಸ್ನಾನದಿಂದ ನಮಗೆ ಪಾಪ ಕರ್ಮಗಳು ಎಲ್ಲ ತೊರೆದು ಹೋಗುತ್ತವೆ. ಇದು ಇವತ್ತಿನ ಮಾಹಿತಿ ವೀಕ್ಷಕರೇ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು. ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ನೀವು ಕೊಡುವ ಒಂದು ಲೈಕ್, ಸಬ್ಸ್ಕ್ರೈಬ್, ಫಾಲೋವಿಂದ ನಮಗೆ ಇನ್ನೂ ಹೆಚ್ಚೆಚ್ಚಾದ ಇಂಥ ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಲುಪಿಸುವುದಕ್ಕೆ ಸಹಾಯವಾಗುತ್ತದೆ. ಯಾತ್ರಿಕರು, ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ನಮ್ಮ ಗಂಗೆಯನ್ನು ಶುದ್ಧವಾಗಿಡಿ, ಕಲುಷಿತಗೊಳಿಸಬೇಡಿ. ಬೇಕು ಬೇಡಾದ ಪದಾರ್ಥಗಳನ್ನು ಗಂಗೆಯಲ್ಲಿ ಎಸೆಯಬೇಡಿ. ಪ್ಲಾಸ್ಟಿಕ್ ಹಾಗೂ ಮುಂತಾದ ಹಾನಿಕಾರಕ ವಸ್ತುಗಳನ್ನು ನೀವು ಗಂಗೆಯಲ್ಲಿ ನಿಮ್ಮ ದೈವದ ಸಂಬಂಧ, ದೈವಿಚ್ಛೆಗೋಸ್ಕರ ನೀವು ಅದನ್ನು ಗಂಗೆಯಲ್ಲಿ ವಿಸರ್ಜಿಸಿದರೆ ಅದು ಗಂಗೆಯನ್ನು ಹಾಳು ಮಾಡುತ್ತದೆ ಹೊರತು ನಿಮಗೆ ಅದರಿಂದ ತುಂಬ ಉತ್ತಮವಾದ ನದಿ ಕೆರೆಗಳಲ್ಲಿ ಹರಿಯುತ್ತದೆ.
ಆದರೆ ದೇವರೆಂದು ಪೂಜಿಸುವ ನಮ್ಮ ಈ ದೇಶದಲ್ಲಿ ಈ ಪರಿಸ್ಥಿತಿಯಾಗಿದೆ. ದಯಮಾಡಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಗಂಗೆಯನ್ನು ಕಲುಷಿತಗೊಳಿಸದೆ ಶುದ್ಧವಾಗಿಡಿ. ಇಲ್ಲಿ ನನ್ನ ಕಲ್ಪನೆ ಏನೆಂದರೆ ಯಾವುದೇ ಥರದ ಧರ್ಮಕ್ಕೆ ಧಕ್ಕೆಯನ್ನು ತರುವುದಾಗಲಿ, ಯಾವುದೇ ಧರ್ಮದ ವಿರುದ್ಧವಾಗಲಿ ಮಾತನಾಡುವುದು ನನ್ನ ಉದ್ದೇಶವಲ್ಲ. ಏನಾದರೂ ಲೋಪವಾದಲ್ಲಿ ದಯಮಾಡಿ ಕ್ಷಮಿಸಿ. ಧನ್ಯವಾದಗಳು.